ನಮಸ್ಕಾರ ರೀ. ಈಗ ನಾವು ರಾಮದುರ್ಗ ತಾಲೂಕು ಸುನಾದಿಂದ ಬಂದು ಕೇಸಿ ನಿಮ್ಗೆ ಒಂದು ಟಾಣಿಕ್ ಕೊಟ್ಟಿದ್ವಿ ರೀ. ಉರ್ವಿ ಲೈಫ್ ಮ್ಯಾನೇಜ್ಮೆಂಟಿಂದ ರೀ ಉರ್ವಿ ಪೋಷಕ್ ಮತ್ತು ನೇಸರ್ ಮ್ಯಾಜಿಕ್ ಅಂತೇಳಿ ನಿಮ್ಗೆ ಡ್ರಿಂಕ್ ಮಾಡ್ರಿ ಅಂತೇಳಿ ಕೊಟ್ಟಿದ್ವಿ. ನಿಮ್ಮ ಗೆಳತನ ಎಲ್ಲಿ ಕುಡಿತ ನಿಮಗೆ ಭೇಟಿ ಅಂದ್ರೆ ರೈತ ಸಂಘದಾಗ ಪೈಲ ನಂತರ ಕಬ್ಬಿನ ಬೀಜ ಕೊಟ್ಟಿವಿ ನಿಮ್ಗೆ 9 ರೀ. ಇಲ್ರಿ ಇದನ್ನ ನೋಡ್ರಿ ಉಪ್ಪಿನವ್ರ ಇದೊಂದು ಡ್ರೆಂಚ್ ಐತಿ, ಇದೊಂದ್ಸಲ ಒಂದು ಡ್ರೆಂಚ್ ಮಾಡಿ ನೋಡ್ರಿ ಅಂತ ಹೇಳಿದ್ವಿ ನಾವು ರೀ. ಆ ಪ್ರಕಾರ ನಿಮ್ಗೆ ಬಂದು ಡ್ರೆಂಚ್ ಕೊಟ್ಟು ಏನು ಮಾಡಿರಿ ಡ್ರೆಂಚ್ ನೀವು? ಡ್ರೆಂಚ್ ಮಾಡಿದ ಅಡ್ಡಿಲ್ರಿ, ಕಬ್ಬು ಚಲೋ ಆಗೈತ್ರಿ. ಹಾಂ ರೀ. ಗಣಿಕೆ ಉದ್ದು ಬೆಳತ್ರಿ. ಹಾಂ ರೀ. ಇಲ್ಲಿ ಅಗಲಾಗೈತ್ರಿ ಮನಗಂಡ. ಹಾಂ ರೀ. ಚಲೋ ಬೆಳತ್ರೆಲ್ಲ ಕಪ್ಪು ಬರ್ತದೆ. ಹಾಕಿದಾಗ ಹಿಡ್ದು ಆಮೇಲೆ ಒಂದೇ ಸಲ ಗೊಬ್ಬರ ಹಾಕಿವ್ರಿ. ಇದಕ್ಕೆ ಏನೇನು ಕೊಟ್ಟಿರಿ ಗೊಬ್ಬರ ರೀ? ಆಮೇಲೆ ಒಂದು 20 ಜೀರೋ ಕೊಟ್ಟವ್ರಿ. ಹಾಂ. ಒಂದು ಯೂರಿಯಾ, ಒಂದು ಪೊಟ್ಯಾಸ್. ಗೊಬ್ಬರ ಪ್ರಮಾಣ ಕಮ್ಮಿ ಮಾಡಿರಿ? ಕಡಿಮೆ ಮಾಡ್ಯಾವ್ರಿ, ಮೊದ್ಲಿಕ್ಕೆ ಕಡಿಮೆ ಮಾಡಿ. ಈ ಗೊಬ್ಬರ ಪ್ರಮಾಣ ಕಮ್ಮಿ ಮಾಡಿದ್ರಿ, ಡ್ರೆಂಚ್ ಕೊಟ್ಟಿದ್ದಕ್ಕೆ ನಿಮ್ಗೆ ಚಲೋ ಅನ್ಸೈತಲ್ರಿ? ಚಲೋ ಅನ್ಸೈತ್ರಿ. ಕಪ್ಪು ಬರ್ತೈತ್ರಿ, ಒಳ್ಳೆ ಕಬ್ಬು ಗಾಣಿಗೆ ದಪ್ಪ ಆಗೈತ್ರಿ, ಉದ್ದ ಗಾಣಿಗೆ ಉದ್ದು ಬರ್ತೈತ್ರಿ. ದೇಶ ರೈತರು ಏನು ಹೇಳೋದಪ್ಪ ಅಂತಂದ್ರೆ ರೈತರಿಗೆಲ್ಲರಿಗೂ ಇದು ಉರ್ವಿ ಪ್ರಾಡಕ್ಟ್ಗಳು ಏನದಾವಲ್ರಿ, ಭಾಳ ಕಬ್ಬನ್ನಾಗಲಿ ಎಲ್ಲ ಪೀಕನ್ನು ಹೆಲ್ದಿ ಬರ್ತಾವ. ಹೆಲ್ದಿ ಬರೋದ್ರಿಂದ ಏನೈತಿಲ್ರಿ, ಕಬ್ಬ ಇಳುವರಿ ಜಾಸ್ತಿ ಬರುತ್ತೆ, ಎಲಿ ಅಗಲು ಬರುತ್ತೆ, ದಪ್ಪ ಬರುತ್ತೆ ಅಂತ ನಮ್ಮ ರೈತರೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಯಾವ ಟೈಪ್ ಕಬ್ಬ ಆಗೈತೆ ಅನ್ನೋದು ತೋರಿಸ್ತೀವಿ.